ಹಾಗಾಗಿ ಇಲ್ಲಿ ಏನಪ್ಪ ಅಂದ್ರೆ ಅವರು ಹೇಳಿದಂಥದ್ದು ಲಾಸ್ಟಿಗೆ ಕೊನೆಯದಾಗಿ SC/ST ಮೀಸಲಾತಿಯನ್ನು 18% ಮಾಡುವ ಬಗ್ಗೆ ಆಶ್ವಾಸನೆ ನೀಡಬೇಕು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಶಾಶ್ವತ ಆಯೋಗಕ್ಕೆ ಹೆಚ್ಚಿನ ಕಾರ್ಯವ್ಯಾಪ್ತಿ ಹಾಗೂ ಅಧಿಕಾರದ ಘೋಷಣೆ ಮಾಡಬೇಕು. ಮೀಸಲಾತಿಯನ್ನು ನೀಡದಿರುವುದಕ್ಕಾಗಿ ಹುಟ್ಟಿಕೊಂಡಿದೆಯೇನೋ ಎಂಬಂತಿರುವ ಗುತ್ತಿಗೆ ಕೆಲಸಗಳನ್ನು ಮೀಸಲಾತಿ ನೀಡುವ ಬಗ್ಗೆ ನಿರ್ಧಾರ ಕೈಗೊಳ್ಳಬೇಕು. ಮತ್ತು ಪರಿಶಿಷ್ಟ ಜಾತಿ ಪಂಗಡಗಳ ಹೆಸರಲ್ಲಿ ಸುಳ್ಳು ಪ್ರಮಾಣ ಪತ್ರ ಪಡೆದುಕೊಂಡಿರುವವರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸುವ ಅಗತ್ಯವಿರುವ ಕ್ರಮಗಳನ್ನು ಕೈಗೊಳ್ಳಲು ನಿರ್ಧಾರ ಪ್ರಕಟಿಸಬೇಕು ಅನ್ನುವಂಥ ಮಾತನ್ನು. ಅಂದರೆ ಸುಳ್ಳು ಪ್ರಮಾಣ ಪತ್ರ ಕೊಟ್ಟವರು ಜಾತಿ ಲಾಭ ಮಾಡಿಕೊಂಡು ಮಾಡುವಂಥವ್ರು ಸಾಕಷ್ಟು ಇದ್ದಾರೆ, ಅವ್ರನ್ನೂ ಕಂಟ್ರೋಲ್ ತೊಗೊಂಬರ್ಬೇಕು ಅನ್ನುವಂಥ ಮಾತನ್ನು ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ದೇವನೂರು ಮಹಾದೇವರವರಾಗಿರ್ಬೋದು, ಮಾವಳಿ ನಮ್ಮ ಶಂಕರವರಾಗಿರ್ಬೋದು, ಬೋವಿ ಸಮಾಜದವರಾಗಿರ್ಬೋದು, ಸ್ವಾಮೀಜಿಯವರು ಇವ್ರದ್ದು ಏನಪ್ಪ ಅಂತಂದ್ರೆ ಆದಷ್ಟು ಎಲ್ಲರದ್ದು ಆದಷ್ಟು ಎಲ್ಲರಿಗೂ ನ್ಯಾಯ ಸರಿಯಾಗಿರಲಿ ಅಂತೇಳಿ. ಬಟ್ ಅಷ್ಟು ಪರ್ಫೆಕ್ಟಾಗಿ ಎಲ್ಲರಿಗೂ ನ್ಯಾಯ ಒದಗಿಸಿಕೊಡೋದು ಯಾರಿಗೂ ಸಾಧ್ಯ ಇಲ್ಲ ಏನೋ ಅಂತ ಅನ್ನಿಸ್ತದೆ. ಯಾಕಂದ್ರೆ ನಾಗಮಂತದಾಸರು ಮಾಡಿದ ಪ್ರಯತ್ನ ಸಾಲದಲ್ಲ, ದೊಡ್ಡ ಪ್ರಯತ್ನ ಮಾಡಿದ್ದಾರೆ. ಇವತ್ತು ಒಂದೇನಪ್ಪ ಅಂತಂದ್ರೆ ನಾವು ಅವ್ರಿಗೆ ಕೊಡುತ್ತಿರುವಂಥ ಗೌರವ ಕಡಿಮೆನೋ ಅನ್ನುವಂಥ ಪರಿಸ್ಥಿತಿ ಅದ. ಅದೇನೋ ಆಗಲಿ, ಇಲ್ಲೇ ಇರಬೇಕಾಗಿದ್ದೇನಪ್ಪ ಅಂತಂದ್ರೆ ಪರಿಶಿಷ್ಟ ಜಾತಿಗಳ ಮೀಸಲಾತಿ ನಾವು ಮೊದಲು ತೊಗೊಳ್ಳೋದನ್ನು ಆಮೇಲೆ ಅದನ್ನು ಕಾಲಕ್ಕೆ ಸಿದ್ಕೊಂಡು ಹೋದ್ರೆ ಆಯ್ತು ಅನ್ನೋದು ದೇವನೂರು ಮಹಾದೇವರ ಸ್ಪಷ್ಟ ಅಭಿಪ್ರಾಯ. ಈಗ ಲೇಟ್ ಆಗಿದೆ, ಮತ್ತು